ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ ನಮಸ್ತೆ, ಹೇಳಿ ಸರ್. ಸರ್ ಆಗ್ಲೇ ಬಹಳ ಸಲ ಫೋನ್ ಮಾಡಿದಿರಿ, ನಾನು ಸ್ವಲ್ಪ ಬಿಜಿ ಇದ್ದೆ ಸರ್. ನಾನು ಹೇಳಿ ಸರ್, ಹಾ. ಏನ್ ಸರ್ ಎದಕ್ ಸರ್ ಫೋನ್ ಮಾಡಿರೋದು? ಇಲ್ಲ, ನಿನ್ನೆ ಸೌಜನ್ಯ ಪ್ರಕರಣ ಒಂದು ಮೊನ್ನೆ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ರಾಜ್ಯ ಸರ್ಕಾರಕ್ಕೆ ಮತ್ತು ಸಿಬಿಐಗೆ ಒಂದು ತರಾಟೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಒಳ್ಳೆಯ ಪ್ರಮುಖ ಬೆಳವಣಿಗೆ ಆಗ್ತಕ್ಕಂಥದ್ದನ್ನ ನಾನು ನಿನ್ನೆ ಗಮನಿಸಿದೆ. ಹಾಗಾಗಿ ಅದರದ್ದು ಒಂದಿಷ್ಟು ಮಾಹಿತಿಯನ್ನ ಸ್ವಲ್ಪ ಜನರಿಗೆ ತಲುಪಲಿ ಅಂತ ಹೇಳಿಕ್ಕೋಸ್ಕರ ನಾನು ನಿಮಗೆ ಕಾಲ್ ಮಾಡಿದೆ. ಯಾಕೆ ಅಂತಂದ್ರೆ ಈ ಸ್ಯಾಟಲೈಟ್ ಮಾಧ್ಯಮಗಳು, ಈ ದೊಡ್ಡ ದೊಡ್ಡ ಸ್ಯಾಟಲೈಟ್ ಮಾಧ್ಯಮಗಳು ಏನಿದಾವಲ್ಲ, ಈ ಪಬ್ಲಿಕ್ ಟಿವಿ ಆಗಿರ್ಬೋದು, TV9 ಆಗಿರ್ಬೋದು, ಆರ್ ಕನ್ನಡ ಆಗಿರ್ಬೋದು, ಸುವರ್ಣ ನ್ಯೂಸ್, ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಇಂತಹ ದೊಡ್ಡ ದೊಡ್ಡ ಚಾನೆಲ್ಗಳು RIP ರೆಸ್ಟ್ ಇನ್ ಪೀಸ್ ಆಗಿದಾವೆ. ರೆಸ್ಟ್ ಇನ್ ಪೀಸ್ ಆಗಿದಾವೆ ಅಂತ ಹೇಳ್ತಾರೆ. ಹೌದು. ಅಲ್ಲ ಸರ್, ನೀವು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಕ್ಕೋಸ್ಕರ ಫೋನ್ ಮಾಡಿದೀರಾ? ಹೌದೌದು ಸರ್, ಹೌದು. ಸೌಜನ್ಯ ಪ್ರಕರಣವನ್ನ ಮಾತಾಡ್ಲಿಕ್ಕೋಸ್ಕರಗೇನೆ ಫೋನ್ ಮಾಡಿದ್ದೀನಿ. ಮತ್ತೊಂದು ವಿಷಯ ಏನಂತಂದ್ರೆ, ಇಂತಹ ದೊಡ್ಡ ಬೆಳವಣಿಗೆ ಆದಾಗ ಈ ದೊಡ್ಡ ದೊಡ್ಡ ಸ್ಯಾಟಲೈಟ್ ಮಾಧ್ಯಮಗಳು ಈಗ ನಾಲ್ಕನೇ ಅಂಗ ಅಂತ ಏನ್ ಕರೆಸ್ಕೊಳ್ತಾರೆ ಈ ಮೀಡಿಯಾದವರು, ಮಾಧ್ಯಮಗಳು, ಇವರು ಮಾಡಬೇಕಾದಂತಹ ಕರ್ತವ್ಯವನ್ನ ಬಿಟ್ಟು ಬಟ್ ಹೋರಾಟಗಾರರನ್ನ ತೇಜೋವಧೆ ಮಾಡ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಸೌಜನ್ಯ ಪ್ರಕರಣವನ್ನ ಯಾರು ವಿರೋಧ ಮಾಡ್ತಾರೋ, ಸೌಜನ್ಯ ಪ್ರಕರಣವನ್ನ ಯಾರು ವಿರೋಧಿಸ್ತಾರೋ, ಅತ್ಯಾಚಾರಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅಂತಹ ಮಾಧ್ಯಮಗಳು ಮತ್ತು ಮಾಧ್ಯಮಗಳಲ್ಲಿ ಇರ್ತಕ್ಕಂತಹ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಉಗ್ರಗಾಮಿಗಳು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಹೌದು ಸರ್, ಯಾಕಂದ್ರೆ ಅದನ್ನ ವಿರೋಧ ಮಾಡ್ತಕ್ಕಂಥವ್ರು, ಸೌಜನ್ಯ ಪ್ರಕರಣವನ್ನ ವಿರೋಧ ಮಾಡ್ತಕ್ಕಂಥವ್ರು, ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂತಹವರು ಉಗ್ರಗಾಮಿಗಳು ಅಂತಾನೆ ನಾನು ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಅಲ್ಲ ಸರ್, ನಮ್ಮ ಗೃಹ ಮಂತ್ರಿಗಳು ಈ ಕೇಸ್ ಅಲ್ಲೇ ಮುಗಿದೋದ ಅಧ್ಯಾಯ ಅಂತ ಹೇಳ್ತಾ ಇದ್ರು ಪರಮೇಶ್ವರ್ ಸಾಹೇಬ್ರು. ಇವಾಗ ಏನಾದ್ರೂ ಅವ್ರಿಗೆ ಮನವರಿಕೆ ಆಗುತ್ತೆ ಸರ್? ಈಗ ಇದು ಮುಗಿದ ಹೋದ ಅಧ್ಯಾಯ ಅಂತ ಹೇಳಿದವರಿಗೆ ರಾಜ್ಯ ಸರ್ಕಾರಕ್ಕೇನೆ ಈಗ ಚೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್. ಯಾಕೆ ಅಂತಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಟರ್ ಅಲ್ಲಿ ಡೆಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಬೆಳಗಿನ ಜಾವ ಗೈರು ಹಾಜರಾಗಿದ್ದಾರೆ, ಮತ್ತೆ ಸಿಬಿಐನವರು ಕೂಡ ಗೈರು ಹಾಜರಾಗಿದ್ದಾರೆ. ಅಂದ್ರೆ ಈ ಸೌಜನ್ಯ ಪ್ರಕರಣವನ್ನ ಅಷ್ಟು ಲಘುವಾಗಿ ಇವರು ಪರಿಗಣಿಸಿದಾರ ಅಂತ. ಆತರ ಲಘುವಾಗಿ ಪರಿಗಣಿಸಿದ್ದಕ್ಕೇನೆ ಡೆಲ್ಲಿಯ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಮತ್ತು ಸಿಬಿಐಗೆ ಇದನ್ನ ಲಘುವಾಗಿ ಪರಿಗಣಿಸಬೇಡಿ ಈ ಸೌಜನ್ಯ ಪ್ರಕರಣವನ್ನ ಅಂತೇಳಿ, ಯಾಕಂದ್ರೆ ಅವರ ಡೆಡ್ ಬಾಡಿ ಸಮೇತ ನೋಡಿದ್ದಾರೆ ಅವರು. ಅದನ್ನೆಲ್ಲಾ ನೋಡಿರ್ತಕ್ಕಂತಹ ನ್ಯಾಯಮೂರ್ತಿಗಳು ಒಂದು ಒಳ್ಳೆಯ ಬೆಳವಣಿಗೆಯನ್ನ ಮಾಡಿದ್ದಾರೆ. ತದನಂತರವಾಗಿ ಈ ಸ್ಯಾಟಲೈಟ್ ಮಾಧ್ಯಮಗಳನ್ನ ಎಲ್ಲರೂ ಕೂಡ ಧಿಕ್ಕರಿಸಬೇಕು, ಒಂದು ಸತ್ಯವನ್ನ ಮಾತಾಡ್ತಕ್ಕಂತ ಕೆಲಸ ಆಗಬೇಕು. ಒಬ್ರು ಧೈರ್ಯದಿಂದ ಮಾತಾಡ್ಲಿಕ್ಕೆ ಚಾಲು ಮಾಡಿದ್ರೆ ಇನ್ನುಳಿಕಿದರೆಲ್ಲರೂ ಕೂಡ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ತಮ್ಮ ಈ ಯೂಟ್ಯೂಬ್ ಚಾನೆಲ್ಗಳಿಂದನೇ ಇವತ್ತು ಸೌಜನ್ಯ ಪ್ರಕರಣ ಅನ್ನುವಂತಹದ್ದು ಮುನ್ನೆಲೆಗೆ ಇದೆ ಮತ್ತು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಹಂಗಾಗಿ ಈ ದೊಡ್ಡ ದೊಡ್ಡ ಸ್ಯಾಟಲೈಟ್ ಮಾಧ್ಯಮಗಳಿಗೆ RIP ಅನ್ನ ಹೇಳ್ತಾ ಇದ್ದೀನಿ. ನಂತರವಾಗಿ ಈಗ ಬಹಳಷ್ಟು ಜನಗಳು ಹೇಳ್ತಾ ಇದ್ರು, ಇದು ಮುಗಿದೋದ ಅಧ್ಯಾಯ, ಇದು ಸಾಕ್ಷಿಗಳು ಎಲ್ಲಿ ಮೊಬೈಲ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ, ಗೆಣಸ್ ಕೀಳ್ತಾರ, ಹೋಗಿ ಕೋರ್ಟಿಗೆ ಕೊಡ್ಲಿ ಅಂತ ಹೇಳ್ತಾ ಇದ್ರು. ಕೋರ್ಟಿಗೆ ಕೊಡೋದಕ್ಕೋಸ್ಕರ ಹಂಗೆ ಇಟ್ಕೊಂಡಿರೋದು. ಇವರನ್ನ ಈ ಇರ್ತಕ್ಕಂತ ಎಲ್ಲಾ ಸಾಕ್ಷಿಗಳನ್ನ, ಈ ಸಾಕ್ಷಿಗಳು ನಮ್ಮಲ್ಲಿ ಇದಾವೆ ಅಂತ ಹೇಳಿ ತೋರಿಸಿದ್ರೆ ಈಗಾಗಲೇ 5 ಜನ ಅನುಮಾನಾಸ್ಪದವಾಗಿ, 4 ಜನ ಇರ್ಬೇಕನ್ಸುತ್ತೆ, 4 ರಿಂದ 5 ಜನ ಅನುಮಾನಾಸ್ಪದವಾಗಿ ಆಲ್ರೆಡಿ ಸಾವಿಗೀಡಾಗಿದ್ದಾರೆ. ಯಾರು? ಸೌಜನ್ಯ ಪ್ರಕರಣದ ಸಾಕ್ಷಿಗಳು. ಹೌದು ಸರ್, ಹೌದು. ಶಾರ್ಟ್ ಶೀಟ್ ಅಲ್ಲಿ ಇರ್ತಕ್ಕಂತ ಸಾಕ್ಷಿದಾರರೇ ನಾಪತ್ತೆ ಆಗಿದ್ದಾರೆ. ಅಂದ್ರೆ ಹೌದು ಸರ್, ಹೌದು. ಸಾಕ್ಷಿದಾರರು ಈಗ ಅನುಮಾನಾಸ್ಪದವಾಗಿ ಸಾವನ್ನು ಹೊಂದಿದ್ದಾರೆ. ಎಷ್ಟು ದಿನದಲ್ಲಿ? 30 ದಿನದ ಒಳಗಡೆನೆ 4 ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನ ಸಾಕ್ಷಿದಾರರನ್ನ ಇಲ್ಲಿ ಕೂಡ ಕೊಡಬಾರದು ಅನ್ನುವಂತಹ ವಿಷಯಕ್ಕೆ, ಅಂದ್ರೆ ಬಹಿರಂಗಗೊಳಿಸಬಾರದು ಅನ್ನುವಂತಹ ವಿಷಯಕ್ಕೆ ಸಾಕ್ಷಿಗಳು ಮೊಬೈಲ್ ಅಲ್ಲಿ ಇದ್ದು ಅದನ್ನ ಎಲ್ಲಿಗೆ ತಲುಪಿಸಬೇಕಾಗಿತ್ತು ಅಲ್ಲಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನ ಗಿರೀಶ್ ಮಠಣ್ಣ ಅವರು ಮಾಡಿದ್ದಾರೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಸಾಕ್ಷಿಗಳನ್ನ ಕೊಟ್ಟಾಗಿದೆ ಮತ್ತು ಆ ಸಾಕ್ಷಿಗಳಿಗೆ ರಕ್ಷಣೆ, ಪ್ರೊಟೆಸ್ಟ್ ಕೂಡ ಮಾಡಬೇಕು ಅಂತೇಳಿ ಆರ್ಡರ್ ಕೂಡ ಸುಪ್ರೀಂ ಕೋರ್ಟ್ ಈಗಾಗಲೇ ಮಾಡಿದೆ ಎನ್ನುವಂಥದ್ದು. ಹಂಗಾಗಿ ಒಂದು ಒಳ್ಳೆಯ ಬೆಳವಣಿಗೆನೆ ಅಂತ ಹೇಳ್ಬೋದು. ಸತ್ಯದ ಹೋರಾಟಕ್ಕೆ ಎಂದಿದ್ರೂ ಕೂಡ
ಗೆಲುವು ಆಗೇ ಆಗುತ್ತೆ. ಅಲ್ಲ ಸರ್, ಇವರು ಬುರುಡೆ ಗ್ಯಾಂಗ್ ಅಂತಿದ್ರು, ಮತ್ತೀಗ ಚಿನ್ನಯ್ಯ ಬಂದಿರ್ತಕ್ಕಂಥ ಕೂಡ ಅವನು ಕೂಡ ದೊಡ್ಡ ಬುರುಡೆ ಅಂತ ಹೇಳಿ ಅವನ್ ಸಮೇತ ಮಿಂಗಲ್ ಮಾಡ್ಬಿಟ್ರು. ಅವನ್ನ ಏನೋ ಒಂದು ದಾರಿ ತಪ್ಪಿಸ್ಬಿಟ್ರು, ಇಲ್ಲಾಂದ್ರೆ ಅವನ ಫ್ಯಾಮಿಲಿ ಅವನ್ನ ಎದುರಿಸಿಕೊಂಡು ಈ ಸಾಕ್ಷಿನ ಉಲ್ಟಾ ಹೊಡೆಯಂಗ್ ಕೂಡ ಮಾಡ್ಬಿಟ್ರು. ಮತ್ತಿತರ ಸಾಕ್ಷಿಗಳನ್ನು ಅಕಸ್ಮಾತ್ ಪಬ್ಲಿಷ್ ಮಾಡಿದ್ರೆ, ಅಕಸ್ಮಾತ್ ಅವ್ರ ಬಯೋಡಾಟಾವನ್ನು ಕೊಟ್ಟಿದ್ರೆ ಅಂತ ಸಾಕ್ಷಿಗಳನ್ನು ಸಮೇತ ಇವ್ರು ಏನ್ ಬೇಕಾದ್ರೂ ಮಾಡಕ್ಕೂ ರೆಡಿದ್ರು, ಧರ್ಮಸ್ಥಳದ ಕಾಮನನ್ನ ಕಡೆಯವರು. ಹೌದಲ್ವಾ ಸರ್? ಹೌದೌದು, ಇಲ್ಲ ಖಂಡಿತ ಸರ್. ಯಾಕಂದ್ರೆ ನೋಡಿ, ಈಗ ಸೌಜನ್ಯ ಪ್ರಕರಣ ಅಂತಕ್ಕಂಥದ್ದು ಸುಮಾರು 13 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. 13 ವರ್ಷದಿಂದ ಸುಮಾರು ಕೇಸುಗಳನ್ನ ಹಾಕಿಸ್ಕೊಂಡು, ಕೋಟಿ ಮಾನನಷ್ಟ ಮೊಕದ್ದಮೆಗಳನ್ನ ಹಾಕಿಸ್ಕೊಂಡು, ವೈಯಕ್ತಿಕ ತೇಜೋವಧೆ ಮಾಡಿಸ್ಕೊಂಡು 13 ವರ್ಷ ಸತತವಾಗಿ ನಿರಂತರವಾಗಿ ಯಾರಿಗೂ ಅಳಕದೆ ಬಗ್ಗದೆ ನಿರಂತರವಾದ ಹೋರಾಟದ ಪ್ರತಿಫಲವಾಗಿ 13 ವರ್ಷದ ನಂತರ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತಮ್ಮ ಅಳನನ್ನ ಕೇಳ್ಕೊಳ್ತಾ ಇದೆ. ಯಾರು ಕೇಳಲಿಕ್ಕೆ ಹೊರಟಿರ್ಲಿಲ್ಲ, ಎಲ್ಲರೂ ಒಂದು ಕಡೆ ತೇಜೋವಧೆ ಮಾಡ್ಕೊಳ್ತಾ ಹೋದ್ರೆ, ಇನ್ನೊಂದ್ ಕಡೆಗೆ ದೇವರ ಸ್ವರೂಪ ಅಂತ ಹೇಳಿ ತಗೊಂಡು ಹೋದ್ರು. ಇನ್ನೊಂದು ಏನು ಅಂತಂದ್ರೆ ಈಗ ಧರ್ಮ ಜಾತಿ ಅಂತ ಹೇಳಿ ತಂದಿಡ್ಲಿಕ್ಕೆ ನೋಡಿದ್ರು. ಈ ತರದಂತಹ ಕೆಲಸಗಳನ್ನೆಲ್ಲ ಮಾಡ್ತಾ ಹೋದ್ರು. ಯಾಕೆ ಅಂತಂದ್ರೆ ಇವಾಗ ನಾವು ರಾಮನ ಆರಾಧಿಸ್ತೀವಿ ಅಂತ ಹೇಳಿ ಬಹಳಷ್ಟು ಜನ ಬರ್ತಾರೆ. ಹೌದು ಸರ್, ಹೌದು. ಓಕೆನಾ ಸರ್? ಬಟ್ ಆದ್ರೆ ಆ ರಾಮನಂತಲ್ಲ ಈ ರಾಮ. ಹೌದು ಸರ್, ಹೌದೌದು. ಆ ರಾಮನಂತಲ್ಲ ಈ ರಾಮ, ಈ ರಾಮ ಆರಾಮ. ಈ ರಾಮ ಆರಾಮ ಸರ್, ಆರಾಮವಾಗಿದ್ದಾನೆ. ಆ ರಾಮನಿಗಿದ್ದು ಏನು ಅಂತಂದ್ರೆ ಪುಷ್ಪಕ ವಿಮಾನ ಹತ್ಬೇಕಂತ ಒಂದು ಆಸೆ ಇತ್ತು. ಬಟ್ ಆದ್ರೆ ಇಲ್ಲಿ ಏನು ರಾಮ ಅಂತೇಳಿ ನಾನು ಹಿಂದೂ ಭಕ್ತ, ನಾನು ಧರ್ಮದ ಪರ ಅಂತೇಳಿ ಏನು ಒಂದಿಷ್ಟು ಜನರಿಗೆ ಮಂಕು ಬೂದಿ ಎರಚಲಿಕ್ಕೆ ಏನು ಹೊಂಟಿದಾರಲ್ಲ, ಆ ರಾಮಂದ್ರಗಳು ಕೆಲವೊಂದು ಏನು ನಕಲಿ ಹೆಸರಿಟ್ಕೊಂಡು ಅಡ್ಡಾಡ್ತಕ್ಕಂಥವ್ರು ಒಂದಲ್ಲ ಒಂದು ಹತ್ತಿದ್ರು ಇನ್ನೊಂದು ಬೇಕಂತಾರೆ, ಮತ್ತೊಂದು ಬೇಕಂತಾರೆ, 10 ಅಲ್ಲ 15 20 ಬೇಕಂತಿದ್ರು ಹತ್ತಿಸ್ಕೊಂಡು ಹೋಗ್ತಕ್ಕಂಥವ್ರು. ಹಂಗಾಗಿ ಆ ರಾಮನಂತಲ್ಲ ಈ ರಾಮ ಆರಾಮ. ಒಂದ್ ದಿವಸ ಬರುತ್ತೆ ಅವರಿಗೆ ಲಗಾಮ ಅಷ್ಟೇ. ಲಗಾಮ ಹಾಕೋದಂತೂ ಸತ್ಯ ಬಿಡಿ ಸರ್. ಈಗ ಸೌಜನ್ಯ ಪ್ರಕರಣ ಮರು ತನಿಖೆಗೆ ಆದೇಶ ಕೊಟ್ರೆ ಸಾಕು ಸರ್. ಈಗ ಸಿಬಿಐ ಅಧಿಕಾರಿಗೆ ಕೊಡ್ತಾರ, ಮತ್ತೆ ಯಾರು ಕೊಡಬಹುದು ಸರ್ ಈ ತನಿಖೆ ಮಾಡ್ಲಿಕ್ಕೆ? ಅದೇ ಒಂದು ಗೊಂದಲ ಆಗಿದೆ ಸರ್. ಈಗ ಇಲ್ಲ, ಅದು ಆಕ್ಚುಲಿ ಈಗ ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡ್ಬೇಕು. ಯಾಕಂತಂದ್ರೆ ಈಗ ಇವರು ರಾಜ್ಯ ಸರ್ಕಾರ ಆಗಿರ್ಬೋದು, ಈಗ ಸಿಬಿಐ ನಲ್ಲಿ ಬಂದಿರತಕ್ಕಂತಹ ಕೇಂದ್ರ ಸರ್ಕಾರದ ಸಿಬಿಐ ಆಗಿರ್ಬೋದು, ಇವೆಲ್ಲವೂ ಕೂಡ ಸೌಜನ್ಯ ಪ್ರಕರಣವನ್ನ ಒಂದು ಒಳ್ಳೆಯ ವಿಚಾರಗಳನ್ನ ಇವರು ಒಂದಿಷ್ಟು ಬರೆದಿಡ್ಬೇಕಾಗಿತ್ತು. ಇವರೇ ರೂಪೋರ್ಸ್ ಮಾಡಿದರೆ. ಇವತ್ತು 1979 ಇಂದ ಹಿಡಿದ್ಬಿಟ್ಟು 2000 ಇಲ್ಲಿವರೆಗೂ ಕೂಡ ಯಾರ್ಯಾರು ಧರ್ಮಸ್ಥಳದ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂದ್ರೆ ಯಾರು ಕುಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ, ಆ ಪೊಲೀಸ್ ಅಧಿಕಾರಿಗಳೇ ಆಗಿರ್ಬೋದು ಅಥವಾ ಡಾಕ್ಟರ್ಸ್ ಗಳಾಗಿರ್ಬೋದು, ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕಾಗಿತ್ತು. ಇಲ್ಲ ಅಂತ ಅಂದ್ರೆ ತಿಹಾರ್ ಜೈಲಲ್ಲಿ ಇರಬೇಕಾಗಿತ್ತು. ಹಂಗಾಗಿ ಇದನ್ನ ಯಾರೋ ಒಬ್ಬ ಪ್ರಭಾವಿಗಳು ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ದುಡ್ಡಿನ ಸಾಮ್ರಾಜ್ಯದಲ್ಲಿ ಇದು ಮಾಡ್ತಾ ಇದ್ದಾರೆ. ಅಥವಾ ರಾಜಕಾರಣಿಗಳೇ ಅಥವಾ ಅಧಿಕಾರಿಗಳೇ ಇದಕ್ಕೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಇದರಲ್ಲಿ ಕೂಡ ಇನ್ವಾಲ್ವ್ ಇದ್ದಾರೆ ಅಂತ ನಮಗೆ ಅನ್ಸುತ್ತೆ, ಅನುಮಾನ ಬರುತ್ತೆ. ಒಂದು ದುಡ್ಡಿನ ಒಂದು ಆಮಿಷಕ್ಕೆ ಒಳಗಾಗಿರ್ಬೇಕು, ಒಂದು ಇಲ್ಲ ಅಂತಂದ್ರೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಈ ಪ್ರಕರಣಗಳಲ್ಲಿ, ಈ ಎಲ್ಲಾ ಪ್ರಕರಣ ಇಲ್ಲಿ ನಡೆದಿರ್ತಕ್ಕಂತ ಪ್ರಕರಣಗಳಲ್ಲಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಹಂಗಾಗಿ ಆ ಪ್ರಭಾವಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾಕಂದ್ರೆ ಆ ಪ್ರಭಾವಿಯನ್ನ ರಕ್ಷಣೆ ಮಾಡಿದ್ರೆ ಇವರು ಕೂಡ ಉಳಿತಾರೆ ಅನ್ನುವಂತಹ ಒಂದು ಗುರಿ ಇರಬಹುದು ಅನ್ಸುತ್ತೆ. ಹಂಗಾಗಿ ಅವರು ಅವರನ್ನ ಪ್ರಭಾವಿಗಳನ್ನ ಕಾಪಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಸತ್ಯದ ಮುಂದೆ ಜಯ ಏನೇ ಇದ್ರೂ ನಿಲ್ಲಲ್ಲ. ಹಂಗಾಗಿ ಸತ್ಯ ಒಂದಲ್ಲ ಒಂದು ದಿವಸ ಗೆದ್ದೇ ಇರುತ್ತೆ. ಯಾಕಂದ್ರೆ ಫೋಕಸ್ ಇರೋದು ನಾವು ಸತ್ಯದ ಮೇಲೆ. ಹಂಗಾಗಿ ನಾವ್ ಯಾವುದೇ ಕಾರಣಕ್ಕೆ ದುಡ್ಡಿನ ಆಮಿಷಕ್ಕಾಗಿರ್ಲಿ ಇನ್ನೊಂದು ಮತ್ತೊಂದು ಯಾವುದೇ ಕಾರಣಕ್ಕೂ ಸೌಜನ್ಯ ಹೋರಾಟಗಾರರು ನಿಂತ್ಕೊಂಡಿಲ್ಲ. ಓನ್ಲಿ ಸತ್ಯದ ಪರ ಇದ್ದಾರೆ. ಹಂಗಾಗಿ ಸತ್ಯ ಗೆದ್ದೇ ಗೆಲ್ಲುತ್ತೆ, ಕಾಯಂ, ಅದು ನಿಶ್ಚಿತ, ಕಟ್ಟಿಟ್ಟ ಬುತ್ತಿ. ಅಲ್ಲ ಸರ್, ಈಗ ನೋಡಿ 14 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತ ತಿಮ್ಮರೊಡ್ಡಿ ಅವರನ್ನ ಗಡಿಪಾರು ಮಾಡಬೇಕು ಹೇಗಾದ್ರು. ಅಂದ್ರೆ ಇವರಿಗೆ ಮುಂಚಿತವಾಗಿ ಏನಾದ್ರು ಸುಳಿವು ಸಿಕ್ಕಿದೆ ಸರ್? ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗುತ್ತೆ ಕೇಸು. ಸೌಜನ್ಯ ಪ್ರಕರಣದಲ್ಲಿ ಇವರು ಒಂದು ಮಂಡಗತ್ತಿ ಇರ್ತದೆ. ಯಾಕಂದ್ರೆ ಹೊಲದಲ್ಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಒಂದು ಮಂಡಗತ್ತಿ ಇರಬೇಕು. ಇಲ್ಲ ಅಂತಂದ್ರೆ ಆಮೇಲೆ ಮಂಗನ ಓಡಿಸೋ ಬಂದೂಕು ಅಂತೂ ಇರ್ಲೇಬೇಕು.
ಆಮೇಲೆ ಅದನ್ನ ಕೆಲಸ ಮಾಡ್ಲಿಕ್ಕೆ ಕುಡುಗೋಲು ಅಂತದ್ದೆಲ್ಲ ಇರ್ಲೇಬೇಕಾಗುತ್ತೆ. ಇಂಥ ಮಂಡಗತ್ತಿಗೆ ಒಂದು ಕೇಸು, ಕೋಲ್ಗತ್ತಿಗೆ ಒಂದು ಕೇಸು, ಮಂಗಗಳನ್ನ ಓಡ್ಸೋಕೆ ಒಂದು ಪಿಸ್ತೂಲ್ ಅಂತಂದು ಇಟ್ಕೊಂಡಿದ್ರೆ ಅದಕ್ಕೊಂದು ಕೇಸು. ಏನಾದ್ರೂ ಒಂದು ಅನ್ಯಾಯಕ್ಕೆ ಒಳಗಾದಾಗ ಸಿಟ್ಟಿಂದ ಮಾತಾಡಿರ್ತಾರಲ್ವಾ, ಈಗ ಯಾರಿಗೆ ಬೈಬೇಕು? ಈಗ ಸೌಜನ್ಯ ಪ್ರಕರಣ ಹಳ್ಳ ಹಿಡಿಸಿದವ್ರಿಗೆ ಬೈಲಾರ್ದೆ ಇನ್ನೇನು ಅವರಿಗೆ ಗುಲಾಬ್ ಜಾಮೂನ್ ತಿನ್ಸಕ್ಕಾಗುತ್ತೆ? ಬೈಬೇಕು. ಅದಕ್ಕೆ ಬೈದದಕ್ಕೆ ಒಂದು ಕೇಸು, ಇನ್ನೊಂದು ಮತ್ತೊಂದು ಕೇಸುಗಳು ಹಾಕಂತ ಬಂದು ಆ ಕೇಸುಗಳನ್ನ ಹಾಕಿ 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 ಇವರನ್ನ ಗಡಿಪಾರು ಮಾಡತಕ್ಕಂತ ಕೆಲಸ. ಅಂದ್ರೆ ಇವರನ್ನ ಗಡಿಪಾರು ಮಾಡಿಬಿಟ್ರೆ ಅಲ್ಲಿ ಹೋರಾಡ್ತಕ್ಕಂತ ವ್ಯಕ್ತಿ ಯಾರು ಇರಲ್ಲ, ಗಟ್ಟಿಯಾದಂತಹ ವ್ಯಕ್ತಿ ಯಾರು ಇರಲ್ಲ. ಮೇನ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ರನ್ನ ಮಣಿಸ್ಬೇಕು. ಈ ಸೌಜನ್ಯ ಪ್ರಕರಣವನ್ನ ಮುನ್ನೆಲೆಗೆ ತರಬಾರದು, ಇದನ್ನ ಇಲ್ಲೇ ಹತ್ತಿಕ್ಬೇಕು ಅಂತೇಳಿ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನೋಡಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇನು ಚಿಲ್ಲರೆ ಮನುಷ್ಯ ಅಲ್ಲ. ಅವರು ಒಂದು ದೈವಿ ಶಕ್ತಿ, ದೈವಿ ಸ್ವರೂಪನೇ, ದೈವಿ ಶಕ್ತಿನೇ. ಯಾಕಂದ್ರೆ 13 ವರ್ಷಗಳ ಕಾಲ ಅಂತಹ ಪ್ರಭಾವಿಗಳನ್ನ ಎದುರು ಹಾಕಿಕೊಂಡು ಒಂದು ಧೈರ್ಯವಾಗಿ ಧರ್ಮದ ಪರವಾಗಿ, ಸತ್ಯದ ಪರವಾಗಿ, ಗಟ್ಟಿಯಾಗಿ, ಏಕಾಂಗಿಯಾಗಿ ಜನರ ಜೊತೆಗೂಡಿ ನಿಲ್ಬೇಕು ಅಂತಂದ್ರೆ ಅವರು ಸಾಮಾನ್ಯ ಮನುಷ್ಯ ಅಲ್ಲ, ಚಿಲ್ಲರೆ ಮನುಷ್ಯ ಅಲ್ಲ, ಒಂದು ದೈವಿ ಶಕ್ತಿನೇ. ಹಂಗಾಗಿ ಇವ್ರದ್ದು ಒಂದು ತಾಕತ್ತೆ, ಹಂಗಾಗಿ ಇಲ್ಲಿವರೆಗೂ ಕೂಡ ನಿಂತ್ಕೊಂಡಿದೆ. ಇವತ್ತು ಒಂದು ಕೂಗು, ಒಂದು ಧ್ವನಿಯನ್ನ ಕೇಳಿಸ್ಕೊಂಡಿದೆ. ಅದು ಯಾರು ಕೇಳಿಸ್ಕೊಂಡಿದ್ದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಕೇಳಿಸ್ಕೊಂಡಿದೆ. ಹಂಗಾಗಿ ಸುಪ್ರೀಂ ಕೋರ್ಟ್ ಇಂದ ನಮ್ಗೆ ನ್ಯಾಯ ಖಂಡಿತ ದೊರೆಯುತ್ತೆ. ಸೌಜನ್ಯಗಳಿಗೆ ನ್ಯಾಯ ಅಂತೂ ಖಂಡಿತ ಸಿಗುತ್ತೆ. ಇವರು ತಪ್ಪಿತಸ್ಥ ಅಧಿಕಾರಿಗಳಂತೂ ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ಅದು ಯಾರೇ ಆಗಿರ್ಲಿ, ಅದು ಎಂತ ಪ್ರಭಾವಿನೇ ಇರ್ಲಿ, ಜನರ ಮುಂದೆ ಯಾರು ಅಲ್ಲ. ದೇಶ ಅಂದ್ರೇನೆ ಜನ, ಜನ ಅಂದ್ರೇನೆ ದೇಶ. ಹಂಗಾಗಿ ಜನದ ಮುಂದೆ ಈ ಯಾವ ಪ್ರಭಾವಿಗಳು ಕೂಡ ಈಡು ಬರೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ ಸರ್, ಇವರು ಗಿರೀಶ್ ಮಟ್ಟಣ್ಣ ಸರ್ ಅವರು ಸೌಜನ್ಯ ಪ್ರಕರಣದಲ್ಲಿ ಇಂಟರ್ ಆದ್ಮೇಲೆಲ್ಲ ಇಷ್ಟೆಲ್ಲ ಬೆಳವಣಿಗೆ ಆಗ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ ಸರ್. ಅಂತವ್ರನ್ನೇ ದಕ್ಷಿಣ ಕನ್ನಡದಿಂದ ಒದ್ದು ಓಡಿಸಿ ಅವ್ರನ್ನ ಸೌಜನ್ಯ ಹೋರಾಟಕ್ಕೆ ಬಂದಿರತಕ್ಕಂಥದ್ದೇ ಅವ್ರು ದುಡ್ಡು ಮಾಡಕ್ಕೆ, ಹಂಗ್ ಮಾಡಕ್ಕೆ, ಹಿಂಗ್ ಮಾಡಕ್ ಅಂತ ಹೇಳ್ತಿದ್ರಲ್ಲ. ಅವರು ಬುರುಡೆ ಇಟ್ಕೊಂಡ್ ಬಂದಿದ್ದೆ ದುಡ್ಡು ಮಾಡಕ್ಕೋಸ್ಕರನೇ. ಧರ್ಮಸ್ಥಳದ ಹೆಗಡೆ ಅವರನ್ನು ಬೆದರಿಸಿ ಹಂಗೆ ಹಿಂಗೆ ಅಂತೆಲ್ಲ ತೇಜವಧೆ ಮಾಡ್ತಿದ್ರಲ್ಲ. ಎಷ್ಟರ ಮಟ್ಟಿಗೆ ಸರಿ ಸರ್? ಅವ್ರು ಬಂದ್ಮೇಲೆ ಅವ್ರ ರೆಕಾರ್ಡ್ಸ್ ಪ್ರಕಾರ ಸಂಘದ ಬಗ್ಗೆ ಆದ್ರೂ, ಅಕಸ್ಮಾತ್ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಜಯಂತ್ ಅವರು ಅವರೆಲ್ಲ ಕಮೆಂಡ್ ಆಗಿ ಅಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ಪರಿಶೀಲಿಸಿ ಎಲ್ಲಾ ಜನಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸರ್. ಈಗ ಅಂತವರನ್ನು ಅಲ್ಲಿಂದ ಓಡಿಸ್ಬೇಕು, ಸೌಜನ್ಯ ಹೋರಾಟವನ್ನೇ ದಿಕ್ ತಪ್ಪಿಸ್ಬೇಕಂಬ ಷಡ್ಯಂತ್ರ ಮಾಡ್ತಾರ ಸರ್. ಅಂತವ್ರಿಗೆ ಜನ ಜೊತೆಗೂಡಿ ಇದೇ ಮಾಡ್ತಾರ ಸರ್. ಅವ್ರಂತವ್ರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ ಸರ್ ನೀವು? ಸರ್, ಮೊದಲನೇದಾಗಿ ಒಂದ್ ವಿಷಯ ಏನ್ ಹೇಳ್ತೀನಿ ಅಂತಂದ್ರೆ, ಪ್ರಜ್ಞಾವಂತ ಜನಗಳು ಮಾತ್ರ ಯಾವಾಗ್ಲೂ ಕೂಡ ಸತ್ಯದ ಪರವಾಗಿ ಇದ್ದಾರೆ, ಸತ್ಯದ ಜೊತೆಗೆ ನಿಂತ್ಕೊಂಡಿದ್ದಾರೆ ಪ್ರಜ್ಞಾವಂತ ಪ್ರಜೆಗಳು. ಒಂದು. ಎರಡನೇದಾಗಿ ಇನ್ನು ಒಂದಿಷ್ಟು ಪ್ರಜ್ಞಾವಂತ ಜನಗಳಿದ್ದಾರೆ. ಬಟ್ ಆದ್ರೆ ಏನು ಅಂತಂದ್ರೆ ಎರಡನ್ನು ಒಂದಿಷ್ಟು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಿಂತ್ಕೊಂಡಿರೋರು ಇದ್ದಾರೆ. ಮೂರನೇದಾಗಿ ಯಾರಿದ್ದಾರೆ ಅಂತಂದ್ರೆ ಅನ್ಯಾಯವನ್ನ ಸಹಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಅಂದ್ರೆ ಅನ್ಯಾಯವನ್ನ ಒಪ್ಕೊಂಡವ್ರು. ಅನ್ಯಾಯವನ್ನ ಯಾರು ಮಾಡಿರ್ತಾರೆ ಅದನ್ನ ನೋಡಿದ ತಕ್ಷಣ, ಅದನ್ನ ತಿಳಿದ ತಕ್ಷಣ ಯಾರು ಕೋಪಗೊಳ್ತಾರಲ್ಲ ಆ ವ್ಯಕ್ತಿ ಅನ್ಯಾಯವನ್ನ ಒಪ್ಕೊಳ್ಳಲ್ಲ, ಸಹಿಸ್ಕೊಳ್ಳಲ್ಲ ಅಂತ ಅರ್ಥ. ಅನ್ಯಾಯಕ್ಕೆ ಒಳಗಾದಾಗ, ಅನ್ಯಾಯವನ್ನ ನೋಡಿದಾಗ್ಲೂ ಕೂಡ ಸುಮ್ನೆ ಇರ್ತಕ್ಕಂತಹ ವ್ಯಕ್ತಿ ಏನು ಅಂತಂದ್ರೆ ಅದನ್ನ ಒಪ್ಕೊಂಡಿದ್ದಾನೆ, ಅನ್ಯಾಯವನ್ನ ಒಪ್ಕೊಂಡಿದ್ದಾನೆ, ಅನ್ಯಾಯವನ್ನ ಮಾಡ್ತಾ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಹಂಗಾಗಿ ಅನ್ಯಾಯದ ಪರವಾಗಿ ಇರ್ತಕ್ಕಂಥವ್ರು ಅಥವಾ ಪ್ರಭಾವಿಗಳ ಹೇಲ್ ತಿನ್ನೋರು, ಪ್ರಭಾವಿಗಳ ಅಮೇಧ್ಯವನ್ನ ತಿಂತಕ್ಕಂಥವ್ರು ಅವ್ರ ಪರವಾಗಿನೇ ಮಾತಾಡ್ತಾ ಇರ್ತಾರೆ ಸರ್ ಅವರು. ಹಂಗಾಗಿ ನಾವು ತಲೆ ಕೆಡಿಸ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ಈಗ ಮಾನ್ಯ ದೆಹಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಸೌಜನ್ಯ ಪ್ರಕರಣದಲ್ಲಿ ಅದ್ಭುತ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಈಗ ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಸೌಜನ್ಯ ಪ್ರಕರಣದ ಎಲ್ಲಾ ಸಾಕ್ಷಿಗಳಿಗೆ ತಕ್ಷಣದಿಂದನೇ ರಕ್ಷಣೆ ನೀಡಬೇಕು ಅಂತೇಳಿ ಈಗ ದೆಹಲಿಯ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ನೀಡಿದೆ. ಈಗ ಇವ್ರು ಯಾರು ಕಿರಿಕೀರ್ತಿ ಅವರು ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು ಫೇಸ್ಬುಕ್ ಅಲ್ಲಿ. ನೋಡ್ತಾ ಹೋದಾಗ ಕಿರಿಕೀರ್ತಿ ಅಲ್ಲ, ಇವ್ರು ಯಾರು, ಸಾರಿ, ವಸಂತ್ ಗಿಳಿ ಮಾತಾಡ್ತಾ ಇದ್ದ. ಸೌಜನ್ಯ ಪ್ರಕರಣದ ಸಾಕ್ಷಿಗಳು ಇವರು ಮುಚ್ಚಿದ ಲಕೋಟೆಯಲ್ಲಿ ಇದಾವಂತೆ, ಕೊಡ್ತಾರಂತೆ ಅಂತ ಹೇಳಿ ಮಾತಾಡ್ತಾ ಇದ್ದ. ಅವನೇನು ಹುಚ್ಚಾಗೇನೋ ಮೆಂತ್ಲಾಗೇನೋ ಆಲ್ರೆಡಿ ಕೊಡ್ತೀವಿ ಅಲ್ಲ, ಆಲ್ರೆಡಿ ಮುಚ್ಚಿದ ಲಕೋಟೆಯಲ್ಲಿ ಆ ಸಾಕ್ಷಿಗಳನ್ನ ಡೆಲ್ಲಿ ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಕೊಟ್ಟಿದ್ದು ಆಯ್ತು, ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದು ಆಯ್ತು. ಸುಮ್ನೆ ಗೊತ್ತಿಲ್ದು ಯಾವ ಸೀಮೆ ಪತ್ರಕರ್ತರು, ಅವನು ಉಗ್ರಗಾಮಿ ರೀ.
ಉಗ್ರಗಾಮಿ ಅಂತಾನೆ ಹೇಳ್ತೀನಿ. ಈ ವಸಂತ್ ಗಿಳಿಯಾರು ಒಬ್ಬ ಉಗ್ರಗಾಮಿನೇ. ನೀವ್ ಇದನ್ನ ಬರದಾಕಿ ಇದನ್ನ ನನ್ನ ಮೇಲೆ ಕೇಸ್ ಮಾಡ್ತಾರ, ನಾನ್ ಫೈಟ್ ಮಾಡ್ತೇನೆ. ನಾನು ಫೈಟ್ ಮಾಡ್ಲಿಕ್ಕೆ ರೆಡಿ ಇದೀನಿ, ಯಾಕಂದ್ರೆ ಉಗ್ರಗಾಮಿನೇ ಅವನು. ಎರಡನೇದಾಗಿ ಈಗ ಯಾವ್ದನ್ನೇ ಇರ್ಲಿ ಸರ್, ತಿರ್ಚಕ್ ಹೋಗಬಾರ್ದು. ಹೆಂಗಿರುತ್ತೆ ಹಂಗೆ ಹೇಳ್ಬೇಕು. ಸತ್ಯ ಇದ್ರೆ ಓಕೆ, ಸತ್ಯ ಇಲ್ಲ ಅಂದ್ರೆ ಕೂಡ ಹಂಗೆ ಇರ್ಲಿ. ಸುಳ್ಳು ಹೆಂಗಿರೋದು ಹಂಗೆ ಹೇಳ್ಬೇಕು. ಅಂತಂದ್ರೆ ಅಲ್ಲಿ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡಿದಾರೆ ಉಗ್ರಗಾಮಿಗಳು ಅನ್ನೋದು ಇನ್ನೇನ್ ಅನ್ಬೇಕಾಗತ್ತೆ. ಹೌದೌದು, ಹೌದಲ್ವಾ? ಅವನು ಅಮೇಧ್ಯ ತಿಂದಿರ್ತಾನೆ, ಪ್ರಭಾವಿಗಳ ಅಮೇಧ್ಯ ತಿಂದಿರ್ತಾನೆ ಅಥವಾ ಹೇಳ್ ತಿಂದಿರ್ತಾನೆ, ಅದಕ್ಕೆ ಮಾತಾಡ್ತೇನೆ ನಾನು. ಇಲ್ಲ ಸರ್, ಅವ್ನ್ ಈಗ ಪಬ್ಲಿಕ್ ಟ್ಯಾಂಗು ಅವ್ನಿಗೇನೋ ಕೋಟಿಗಟ್ಲೆ ಧರ್ಮಸ್ಥಳದ ಕಾಮಂದನ ಕಡೆಯವರಿಂದ ಏನೋ ಅವ್ನೇನೋ ಕೆಲಸ ಮಾಡ್ತಾನ ಸರ್. 7 ಕೆಲಸನ ಯಾವ್ದೋ ಕೆಲಸ, ಕಾಂಟ್ರಾಕ್ಟ್ ಕೆಲಸ ಮಾಡ್ತಾನಂತೆ. ಆ ಕೆಲಸಕ್ಕೆ ಇವ್ನ ನೇಮಿಸ್ಕೊಂಡ್ಬಿಟ್ಟಿದಾರಂತೆ. ಅದ್ರಲ್ಲೇ ಒಂದು ಭಿನ್ನಾಭಿಪ್ರಾಯ ಆಗಿದೆ. ಅವ್ರ ಗುಂಪಿನಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ದುಡ್ಡು ಹಂಚುವಲ್ಲಿ ಇವನೇ ಪ್ರಮುಖ ಆ ವ್ಯಕ್ತಿ. ಅದ್ರಲ್ಲಿ ಗಲಾಟೆ ಆಗ್ಬಿಟ್ಟಿದಾನೆ ಸರ್. ಅದು ಸತ್ಯನ ಸುಳ್ಳ ಗೊತ್ತಿಲ್ಲ, ಬಟ್ ಅವರೆಲ್ಲ ಹೊಂದಾಣಿಕೆಯಿಂದ ಇಲ್ಲ, ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಅದೇ ದುಡ್ಡಿನ ವಿಚಾರದಲ್ಲೇ ಧರ್ಮಸ್ಥಳದ ಕಾಮಂದ ಕೊಟ್ಟಿರ್ತಕ್ಕಂಥ ಲಕ್ಷ ಕೋಟಿ ಗಟ್ಟಲೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಇವನೊಬ್ನೇ ಸ್ವಾಹ ಮಾಡ್ಕೊಂಡ್ಬಿಟ್ಟಾನೆ. ವಸಂತ ಗಿಳಿಯಾರಂಬ ಲೋಫರ್ ಪತ್ರಕರ್ತ ಸರ್. ಅದೇ ಹೇಳ್ತೀನಿ ಸರ್, ಇವರು ಅನ್ಯಾಯವನ್ನ ಸಹಿಸ್ಕೊಳ್ತಕ್ಕಂಥವ್ರು, ಅನ್ಯಾಯವನ್ನ ಒಪ್ಪಿಕೊಳ್ತಕ್ಕಂಥವ್ರು ಇವರು. ಹೌದು ಸರ್, ಹೌದೌದು. ಅನ್ಯಾಯವನ್ನು ಒಪ್ಪಿಕೊಳ್ತಕ್ಕಂಥ ಈ ಲೋಫರ್ಸ್ಗಳು ಏನಿದಾರಲ್ಲ, ಲೋಫರ್ಸ್ಗಳು, ಬ್ಯಾವರ್ಸಿಗಳು, ಈ ಯಾವ ಲಜ್ಜೆಗೆಟ್ಟವರು, ಇವರೆಲ್ಲ ಮಾಡ್ತಕ್ಕಂಥದ್ದೇ ಇದು. ಈ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ಕೂಗನ್ನ ಕೇಳಿಸ್ಕೊಂಡಿದೆ. ಸೌಜನ್ಯ ಪ್ರಕರಣದ ಎಲ್ಲಾ ಸಾಕ್ಷಿಗಳಿಗೆ ತಕ್ಷಣದಿಂದ ರಕ್ಷಣೆ ನೀಡಬೇಕು ಅಂತ ಹೇಳಿ ಕೇಳ್ಕೊಂಡಿದೆ. ಯಾಕೆ ಅಂತಂದ್ರೆ ಈ ಹಿಂದೆ ಕೆಲವು ಪ್ರಮುಖ ಸಾಕ್ಷಿಗಳು ಸಂಶಯ ಸಾವು ಹೊಂದಿರುವ ಆಧಾರದ ಮೇಲೆ, ಅಂದ್ರೆ ಸೌಜನ್ಯ ಸಾಕ್ಷಿಗಳು ಈಗ ಆಲ್ರೆಡಿ ಒಂದು ಸಾವನ್ನು, ಅಂದ್ರೆ ಸಂಶಯಾಸ್ಪದವಾಗಿ ಸಾವನ್ನು ಹೊಂದಿರತಕ್ಕಂತಹ ಕಾರಣಕ್ಕೋಸ್ಕರಾಗಿನೇ ನ್ಯಾಯಾಲಯ ಗಮನವಿಟ್ಟುಕೊಂಡು ಇದನ್ನು ಎಲ್ಲಾ ಪರಿಶೀಲಿಸಿ ಸುಪ್ರೀಂ ಕೋರ್ಟ್ ಎಲ್ಲಾ ಸಾಕ್ಷಿಗಳಿಗೆ ತಕ್ಷಣದಿಂದ ರಕ್ಷಣೆ ನೀಡಬೇಕು ಅನ್ನುವಂತ ಮೊದಲನೇ ಪಾಯಿಂಟ್ ಅನ್ನ ಜಾರಿ ಮಾಡಿದೆ. ಎರಡನೇದಾಗಿ ಮರು ತನಿಖೆ ಕುರಿತ ತಮ್ಮ ನಿಲುವನ್ನು, ಅಂದ್ರೆ ಸಿಬಿಐ ಮತ್ತು ರಾಜ್ಯ ಸರ್ಕಾರ 2 ವಾರ ಗಡುವು ಕೊಟ್ಟಿದೆ. ಲಿಖಿತ ರೂಪದಲ್ಲಿ ನೀವು ನೀಡಬೇಕು. ಮರು ತನಿಖೆ ಯಾವ ತನಿಖಾ ಸಂಸ್ಥೆ ನಡೆಸಬಹುದು ಎನ್ನುವುದನ್ನ ನೀವು 2 ವಾರದೊಳಗಾಗಿನೇ ನೀವು ತಿಳಿಸಬೇಕು ಅಂತ ಹೇಳಿ ಸಿಬಿಐ ಮತ್ತು ರಾಜ್ಯ ಸರ್ಕಾರಕ್ಕೆ ತಿಳಿಸಿದೆ ಎನ್ನುವಂತಹದ್ದು. ಮೂರನೇದಾಗಿ, ಇಂತಹ ಗಂಭೀರ ಪ್ರಕರಣದಲ್ಲಿ ನೀವು ಇಷ್ಟೊಂದು ನಿರಾಸಕ್ತಿಯನ್ನ ತೋರ್ತಕ್ಕಂಥದ್ದು ಸರಿಯಲ್ಲ ಎಂದು ರಾಜ್ಯ ಸರ್ಕಾರದ ವಕೀಲರಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದು ಎನ್ನುವಂತಹದ್ದು. ನಂತರವಾಗಿ ಪ್ರಮುಖ ಸಾಕ್ಷಿ ಮತ್ತು ದಾಖಲೆಗಳ ವಿವರಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ಅರ್ಜಿದಾರರ ಹಿರಿಯ ನ್ಯಾಯವಾದಿಗಳು ತಂದಿದ್ದಾರೆ ಮತ್ತು ಆ ಅಂಶಗಳಿಗೆ ಮನ್ನಣೆಯನ್ನ ನೀಡಿಬಿಟ್ಟು ಪ್ರಮುಖ ಸಾಕ್ಷಿಗಳಿಗೆ ರಕ್ಷಣೆ ನಿರ್ದೇಶನವನ್ನು ಕೂಡ ಮಾಡಲಾಗಿದೆ. ಈ ಟೋಟಲ್ ಆಗಿ ಈ ಬೆಳವಣಿಗೆ ವಿಶೇಷವಾಗಿ ಸೌಜನ್ಯ ಏನು ಪ್ರಕರಣ ಇದೆ 13 ವರ್ಷದಲ್ಲಿ ಸಾಕ್ಷಿಗಳಿಗೆ 13 ವರ್ಷದಲ್ಲಿ ಏನು ಹೋರಾಟದ ಫಲವಾಗಿ ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಯಾರ್ಯಾರು ಇವತ್ತು ತೇಜೋವಧೆ ಮಾಡ್ತಾ ಇದ್ರು, ಅವರು ಆ ಒಂದು ದೈವಿ ಶಕ್ತಿ ಹೋರಾಟ ಮಾಡಿರ್ತಕ್ಕಂತಹ ಸಲುವಾಗಿ ಇವತ್ತು ಸಾಕ್ಷಿಗಳಿಗೆ ರಕ್ಷಣೆ ಸಿಗುವಂತಾಗಿದೆ ಎನ್ನುವಂತಹದ್ದು. ಹಾಗಾಗಿ ಈ ಹೋರಾಟಗಾರರು ಎತ್ತಿದ ಧ್ವನಿಯಲ್ಲಿ ನೈತಿಕತೆ ಮತ್ತು ಸತ್ಯ ಅಡಗಿದೆ ಎನ್ನುವಂತಹದ್ದನ್ನ ಈ ನ್ಯಾಯಾಲಯದ ಒಂದು ಬೆಳವಣಿಗೆ ಏನಿದೆ ಇದನ್ನ ತಿಳಿಸುತ್ತೆ. ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅಂತಂದ್ರೆ ಇದು ಒಂದು ನೈತಿಕತೆ ಮತ್ತು ಸತ್ಯ ಅಡಗಿದೆ, ಇದರಲ್ಲಿ ನ್ಯಾಯ ಇದೆ ಅನ್ನುವಂತಹದ್ದನ್ನ ಇದು ತೋರಿಸುತ್ತೆ. ಹಾಗಾಗಿ ನ್ಯಾಯವಾದಿಗಳು ಎಲ್ರಿಗೂ ಕೂಡ ನಾವು ಶಿರಸ್ತಾಂಗ ನಮಸ್ಕಾರ ಮಾಡ್ತೀವಿ. ಹಿರಿಯ ವಕೀಲರಾಗಿರ್ಬೋದು, ಕಿರಿಯ ವಕೀಲರಾಗಿರ್ಬೋದು, ಸೌಜನ್ಯ ಪ್ರಕರಣದ ಒಂದು ನ್ಯಾಯಕ್ಕೆ ಬಂದಿರತಕ್ಕಂತಹ ಹಿರಿಯ ಮತ್ತು ಕಿರಿಯ ವಕೀಲರುಗಳಿಗೆ ನಾವೆಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಅವರ ಯಶಸ್ಸು ಮತ್ತು ಕೀರ್ತಿ ಈ ಪ್ರಕರಣದಲ್ಲಿ ಸಿಗಲಿ ಅಂತೇಳಿ, ಸಿಗುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸಿದ್ದೀವಿ. ಹಾಗಾಗಿ ಒಂದು ಜಸ್ಟಿಸ್ ಫಾರ್ ಸೌಜನ್ಯ ಅಂಡ್ ಆಲ್ ವಿಕ್ಟಿಮ್ಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಇದನ್ನ ನಾವು ಯೂಟ್ಯೂಬ್ ಅಲ್ಲಿ ಪ್ರಸಾರ ಮಾಡಬಹುದಾ ಸರ್? ಮಾಡಿ ಸರ್, ಪ್ರತಿ ಸಾರನೂ ಮಾಡಿ. ಸರಿ ಸರ್, ಥ್ಯಾಂಕ್ ಯು ಸರ್. ಯಾಕಂದ್ರೆ ಸರ್ ನಾವು ಪ್ರತಿಯೊಬ್ಬರನ್ನ ಕೇಳೇ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದು. ನಿಮ್ಗಿನ್ನ ಟೈಮ್ ಕೊಡ್ತೀವಿ ಸರ್, ಬೇಕಾದ್ರೆ ಒಂದ್ ಗಂಟೆ 2 ಗಂಟೆ ಬೇಕಾದ್ರೆ ಟೈಮ್ ಕೊಡ್ತೀವಿ. ಅಷ್ಟೊಳಗೆ ನೀವಾಗಿ ಪ್ರಸಾರ ಮಾಡಿ ಅಂದ್ರೆ ಮಾಡ್ತೀವಿ ಸರ್, ಇಲ್ಲಾಂದ್ರೆ ಇಲ್ಲ ಸರ್, ನಾವು ಕೇಳೇ ಪ್ರಸಾರ ಮಾಡ್ತಕ್ಕಂಥದ್ದು. 1 ಗಂಟೆ ಅಲ್ಲ ಸರ್, ಈಗಲೇ ಪ್ರಸಾರ ಮಾಡಿ. ನಾನು ಎಲ್ಲಿ ನಾನು ಮಾತಾಡಿದ್ದೀನಲ್ಲ ಅದ್ಯಾವುದು ಕಟ್ ಮಾಡ್ಲಾರ್ದಂಗೆನೆ ಹಿಂಗೇನೆ ಹಾಕಿ ಸರ್. ನಾನು ಉಗ್ರಗಾಮಿ ಅಂದಿರೋದು ಕೂಡ ಸೇರ್ಸಿ ಹಾಕಿ, ಅದನ್ನು ಕೂಡ ಕಟ್ ಮಾಡಬೇಡಿ, ಮ್ಯೂಟ್ ಕೂಡ ಮಾಡಬೇಡಿ ಸರ್.
ಹಂಗೆ ಹಾಕಿ ಸರ್, ನಾನು ಚಾಲೆಂಜ್ ಮಾಡ್ತೀನಿ. ಅವ್ರೇನಾದ್ರೂ ಕೇಸ್ ಹಾಕಿದ್ರೆ ನಾನು ಫೈಟ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇಷ್ಟೊತ್ತು ಮಾತಾಡೋದಕ್ಕೆ ತುಂಬಾ ಹೃದಯ ಧನ್ಯವಾದಗಳು ಸರ್. ಮತ್ತೆ ಮಾಡ್ತಾ ಇರಿ ಸರ್ ಜ್ವಾಲಾಮುಖಿ ನ್ಯೂಸ್ ಚಾನಲ್ಗೆ. ಸರ್ ಮಾಡ್ತೀನಿ ಸರ್. ತಮಗೂ ಕೂಡ ಯೂಟ್ಯೂಬ್ ಮುಖಾಂತರ ಪ್ರಸಾರ ಮಾಡ್ತೀರಿ. ತಮಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. Close the matter, determine scientific for trial. That one also. That other matter. Yes, I was used as a means to implicate for different offences. We can request to have Instead of years spent this part of the vacation sometime during May, your lordships. Maybe at least for those witnesses would have to get the We are working with the whole month, your lordship. If it's possible, let's say. take it up immediately after. because for the protection of the witnesses, these are the key witnesses. Because Five witnesses Why have all why been do anticipate? previously dead. happening, All 5 witnesses have all been, let's say, mysteriously, let's say, they're all dead. Page 40 minutes kind of. 40 minutes. that's the whole. 5 vital witnesses that were there are all dead, your lordship. Well, why did you put these people's names on the contract? That's what I was saying, that they should have kept it in a sealed cover before for this court in place of actually. 7 deaths have taken place only which are pertaining to this incident. In fact, the doctor who's actually who's done the postmortem, he's dead. 5 vital witnesses, they're all dead. Not only victim, also accused also need justice. I was there behind the bar for 6 It's just and a a half years. case where Without saying investigation anything. has taken. Technically proven fact. The state shall ensure that adequate protection is given to the persons who have been named as possible witnesses in the additional affidavit filed by the petitioner. That is, the persons named as serial numbers 12 to 19 My lord. in the table at pages 4 and 5 there. So ensure protection. May I submit the lordship? CBI will also be required to file in Commodore Road because CBI has they already had filed served the now. charge. CBI has served, but your conduct has not been inspiring either. You personally. Lord, I apologize for that. There was some those photographs to be returned. So I can beseech my lords to have it this side of vacation. Lords, may the whole month is functioning, we are functioning. Lords, any. I'm not functioning. So sorry. I'm so sorry. My brother is, but I'm No, not. then in that case. Anyway, now protection is there. Protection is there. Yes, your people. Whatever they. Reaction. Service and paid 52. I mean, one of the matters. Office report shows that there is